ಓಂ ನಮಃ ಶಿವಾಯ. ಒಟ್ನಲ್ಲಿ ಅವರಿಬ್ರಿಗಿಂತ ಮೊದಲು ನಾನೇ ಈ ಜಾಗಕ್ಕೆ ಸೇರ್ಕೊಂಡಿದ್ದೀನಿ. ಸ್ವರ್ಣಮಂಜರಿ ಪುಷ್ಪನ ನಾನೇ ತಗೊಂಡು ಅಮ್ಮನವ್ರ ಹತ್ರ ಹೋಗಬೇಕು. ಅಷ್ಟಕ್ಕೂ ಆ ಗಿಡ ಎಲ್ಲಿದೆ, ಆ ಪುಷ್ಪ ಎಲ್ಲಿದೆ? ವಾವ್, ಸೂಪರ್! ದೇವ್ರಿಲ್ಲ ಅಂತ ಅವಾಗ ಬಾಯಿಗೆ ಬಂದಾಗ ಹೇಳ್ತಾ ಇರ್ತೀನಿ, ಆದ್ರೆ ಇಂಥ ಅದ್ಭುತನ ನೋಡಿದಾಗ ದೇವ್ರಿಲ್ದೇನೆ ಈ ಸೃಷ್ಟಿ ಇಲ್ಲ ಅಂತ ಬುದ್ಧಿ ಬರ್ತಾ ಇರುತ್ತೆ. ಹೌದು, ಪುರೋಹಿತರು ಹೇಳ್ದಾಗೆ ಇಲ್ಲಿ ಹಾವು ಕಾವಲಾಗಿರ್ಬೇಕಲ್ವಾ, ಮತ್ತಿಲ್ವಲ್ಲ? ನನ್ನ ಅದೃಷ್ಟ ಚೆನ್ನಾಗಿದ್ದು ಇವತ್ತು ನನಗೆಲ್ಲ ಒಳ್ಳೇದಾಗ್ತಿದೆ. ಇನ್ನು ಆಲಸ್ಯ ಮಾಡ್ತೇನೆ, ತಕ್ಷಣ ಈ ಸ್ವರ್ಣಮಂಜರಿ ಪುಷ್ಪನ ಕಿತ್ಕೊಂಡು ಹೊರಟೋಗ್ಬೇಕು. ಅಯ್ಯಯ್ಯೋ, ಹತ್ರ ಹೋದೆ ಅಂದ್ರೆ ಬಲಿಯಾಗಿ ಹೋಗ್ತೀನಿ. ಅವನಿ ಹೇಗೋ ಇಲ್ಲಿಗೆ ಬಂದೇ ಬರ್ತಾಳೆ. ಅವಳು ಹೋಗಿ ಕೇಳೋ ಪ್ರಯತ್ನ ಮಾಡ್ತಾಳೆ. ಆವಾಗ ಏನ್ ನಡೆಯುತ್ತೋ ನೋಡ್ಬೇಕು. ಹೋಗಿರೋರು ಇನ್ನೂ ಬಂದಿಲ್ವಲ್ಲ, ಯಾಕ್ರಿ? ಕಾಡ್ದಾರಿ ಅಲ್ವಾ, ಸ್ವಲ್ಪ ಸಮಯ ಆಗುತ್ತೆ ವೇದ. ಅವರು ಕ್ಷೇಮವಾಗಿ ವಾಪಸ್ ಬಂದ್ರೆ ಪರವಾಗಿಲ್ಲ ರೀ. ಅವರಲ್ಲಿ ಒಬ್ರು ಬರ್ಲಿಲ್ಲ ಅಂದ್ರು ನಾವು ಜೀವನ ಪೂರ್ತಿ ನೋವು ಪಡ್ಬೇಕಾಗಿ ಬರುತ್ತೆ. ಈ ತರ ಮಾತ್ಯಾಕೆ ವೇದ? ಭಯ ಆಗ್ತಿದೆ ರೀ. ನೀನೇ ಹೀಗ್ ಭಯ ಪಟ್ರೆ ಹೇಗೆ ಹೇಳು? 10 ಜನಕ್ಕೆ ಧೈರ್ಯ ಹೇಳೋಳು ನೀನು. ಅವ್ರು ಬರೋ ತಡ ಆಗ್ತಿರೋ ಹಾಗೆ ನನಗ್ ಭಯ ಕೂಡ ಜಾಸ್ತಿ ಆಗ್ತಿದೆ ರೀ. ನೀನೇನು ಭಯ ಪಡಬೇಡ. ಅಮ್ಮ ಅನ್ನಪೂರ್ಣಾದೇವಿ ನನ್ನ ಕುಟುಂಬದ ಸದಸ್ಯರು. ದೈವ ಕಾರ್ಯದಲ್ಲಿ ಮುಂದೆ ಇರ್ತಾರೆ, ಮುಂದೆ ಹೆಜ್ಜೆ ಹಾಕ್ತಾರೆ. ಅದೇ ರೀತಿ ಸಂಪ್ರದಾಯಗಳ ನಡುವೆ ಕಟ್ಟುಪಾಡುಗಳ ಮಧ್ಯೆ ಬೆಳೆಸಿದ್ದೀನಿ. ಜನ್ಮ ಪೂರ್ತಿ ದೈವಾರಾಧನೆಯಲ್ಲೇ ಬದುಕ್ಬಿಡ್ತಾರೆ. ಪ್ರತಿ ಮನುಷ್ಯನಿಗೂ ಆದರ್ಶವಾಗಿರ್ತಾರೆ. ಅವರ ಮೇಲೆ ನಿನ್ನ ದಯೆ, ಕರುಣೆ, ಕಟಾಕ್ಷ ಯಾವಾಗ್ಲೂ ಇರಬೇಕು. ಆ 3 ಜನರನ್ನು ಕ್ಷೇಮವಾಗಿ ಕರ್ಕೊಂಡು ಬರ್ಬೇಕಾಗಿರೋ ಜವಾಬ್ದಾರಿ ನಿಂದು ತಾಯಿ.
ಅವನಿ, ಆ ನಾಗರ್ ಹಾವನ್ನ ದಾಟಿ ನೀನಾ ಪುಷ್ಪನ ಹೇಗ್ ಕಿತ್ಕೊಂಡ್ ತರ್ತೀಯ ಅಂತ ನಾನು ನೋಡ್ತೀನಿ. ನಾನೇನ್ ಮಾಡಿದ್ರು ನನ್ನ ಊರಿಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರನೇ ಮಾಡ್ತೀನಿ. ಎಲ್ಲರೂ ಸಂತೋಷವಾಗಿರೋದಕ್ಕೋಸ್ಕರ ಮಾಡ್ತೀನಿ. ವೇದವತಿ ಅತ್ತೆ ಚೆನ್ನಾಗಿದ್ರೆ 10 ಊರು ಚೆನ್ನಾಗಿರತ್ತೆ. ಇವತ್ತು ನಾನು ಇಷ್ಟು ಸಾಹಸ ಮಾಡಿ ಬರೋದಕ್ಕೆ ಕಾರಣ ಅತ್ತೆ ಗೌರವನ ಕಾಪಾಡೋದೇನೆ. ಶಿವಪ್ಪ, ಇವತ್ತು ತುಂಬಾ ಒಳ್ಳೆ ದಿನ. ನಿನ್ ದರ್ಶನ ಮಾಡೋದನ್ನ ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ನನ್ನ ಪ್ರಯತ್ನಕ್ಕೆ ನೀನು ಆಶೀರ್ವಾದ ಮಾಡು. ನಾಗರಾಜ, ನಾನು ಮಾಡೋದು ಒಳ್ಳೇದು ಅಂತ ಅನ್ಸಿದ್ರೆ ನೀನ್ ನನಗೆ ಅಡ್ಡಿ ಮಾಡಬೇಡ. ಏನೋ ಮನುಷ್ಯ ಹತ್ರ ಮಾತಾಡ ಹಾಗೆ ಮಾತಾಡ್ತಿದ್ದಾಳೆ. ನಿನ್ ಮಾತುಗಳಿಗೆ ಹಾವು ಪುಟ್ಟಿಗೆ ಬೀಳಲ್ಲ ಅವನಿ. ನನ್ನ ಸಂಕಲ್ಪ ಒಳ್ಳೇದು ಅಂತ ನಿನಗನ್ಸಿದ್ರೆ ನನ್ನ ಕರುಣಿಸು, ಇಲ್ಲ ಅಂದರೆ ನನ್ನ ಕಚ್ಚು. ಏನಿ ವಿಚಿತ್ರ, ಅವನಿ ಹಾಡಿದ ಹಾಡಿಗೆ ಹಾವು ಬುಟ್ಟಿಗೆ ಬಿದ್ದೋಯ್ತಾ? ಛೇ, ಈ ಐಡಿಯಾ ನನಗೆ ಮೊದಲೇ ಬಂದಿದ್ರೆ ಆ ಹಾಡನ್ನ ನಾನೇ ಹಾಡ್ತಿದ್ದೆ ಅಲ್ವಾ? ಅವನಿ ಹತ್ರದಿಂದ ಆ ಪುಷ್ಪನ ಹೇಗಾದ್ರೂ ಮಾಡಿ ನಾನು ಪಡ್ಕೊಳ್ಬೇಕು. ಅವನಿ, ನಿಹಾರಿಕಾ, ನಿಹಾರಿಕಾ, ಅವನಿ. ಅವರು ಬದುಕಿದಾರೋ ಇಲ್ವೋ? ನಾನಿನ್ನು ಬದುಕಿರೋದಕ್ಕೆ ಹೇಗಾದ್ರೂ ತಪ್ಪಿಸ್ಕೋಬೇಕು.
ಅಮ್ಮ ಅಮ್ಮ ಅಯ್ಯೋ ನನ್ನ ಕಾಲು. ಯಾವ್ದಾದ್ರೂ ಹುಲಿನೋ ಸಿಂಹನೋ ಬಂದು ನಿನ್ನ ತಿನ್ಬಿಡ್ಬೇಕು. ಆವಾಗ ನಾನು ಆ ಪುಷ್ಪನ ತಗೊಂಡು ಹೋಗ್ಬಿಡ್ಬೋದು. ಮುಗಿದೋಯ್ತು, ಇವತ್ತಿಗೆ ನನ್ನ ಜೀವನ ಮುಗಿದೋಯ್ತು. ಯಾರಾದ್ರೂ ಇದ್ದೀರಾ? ನನ್ನ ಕಾಪಾಡಿ. ಕಾಪಾಡಿ. ಅದ್ಕೆ ಏನಾಯ್ತು? ಅವನಿ ಬಂದ್ಯಾ? ಬರ್ತಾ ಇದ್ದೀನಿ ಅದ್ಕೆ. ಅವನಿ ಬರ್ತಾ ಇದ್ದೀನಿ. ಅವನಿ ನನ್ನ ಕಾಲ್ ಸಿಕ್ಕಾಕೊಂಡಿದೆ. ಅವನಿ ಅವನಿ ಬಂದ್ಯಾ? ಬೇಗ ಹೊರಗಡೆ ಹೇಳಿ ಅವನಿ, ತಡ್ಕೊಳಕ್ ಆಗ್ತಿಲ್ಲ. ಭಯಪಡ್ಬೇಡಿ ಅದ್ಕೆ, ನಾನು ಬಂದೆ ಅಲ್ವಾ. ಹೋಗೋಣ ಅಂತಾನೆ ಹೊರಟಿದ್ದೆ. ಯಾವ ದಾರಿಲಿ ಹೋದ್ರು ಮತ್ತೆ ಎಲ್ಲಿಂದ ಶುರು ಮಾಡಿದ್ನೋ ಅಲ್ಲಿಗೆ ಬರ್ತಿದ್ದೀನಿ. ಹೌದು, ನಿಹಾರಿಕಾ ಎಲ್ಲಿ? ಗೊತ್ತಿಲ್ಲ ಅದ್ಕೆ. ನೀನ್ ಬರೀ ಕೈಯಲ್ಲಿ ಬಂದಿದೀಯಾ? ಅಂದ್ರೆ ನೀನು ಕೂಡ ದೇವಸ್ಥಾನದ ಹತ್ರ ಆ ಪುಷ್ಪದ ಹತ್ರ ಹೋಗಕ್ ಆಗ್ಲಿಲ್ವಾ? ಇಲ್ಲ ಅಂದ್ರೆ ನಿನಗಿಂತ ಮುಂಚೆ ಆ ನಿಹಾರಿಕಾ ಹೋಗಿ ಪುಷ್ಪ ತಗೊಂಡು ಹೊರಟೋದ್ಲಾ? ಇಲ್ಲ ಅದ್ಕೆ, ಅಮ್ಮನವ್ರ ಆಶೀರ್ವಾದ, ಆ ಶಿವಪ್ಪನ ಆಶೀರ್ವಾದ, ನಾಗದೇವತೆ ಕಟಾಕ್ಷದಿಂದ ನಾನೇ ಪಡ್ಕೊಂಡೆ. ಹೌದಾ? ಮತ್ತೆ ಆ ಸ್ವರ್ಣಮಂಜರಿ ಪುಷ್ಪ ಎಲ್ಲಿ? ಅಲ್ಲೇ ಇಟ್ಟಿದ್ದೀನಿ, ನೀವು ಬನ್ನಿ. ಅಲ್ಲೋಡಿ, ನೋಡಿ ಅದ್ಕೆ. ಅಪಾಯದಲ್ಲಿರೋದನ್ನ ನೋಡಿ ಇಲ್ಲೇ ಇಟ್ಟಿದ್ದೆ ಅತ್ತಿಗೆ. ಮತ್ತೇನಾಯ್ತು? ರೆಕ್ಕೆ ಬಂದು ಹಾರೋಯ್ತಾ?
ಗಾಳಿಗೆ ಹಾರೋಯ್ತೇನೋ ಅವನಿ. ಹಾಗೇನಾದ್ರೂ ಆದ್ರೂ ಇಲ್ಲೇ ಹತ್ರದಲ್ಲೇ ಇರ್ಬೇಕಲ್ವಾ ಅದ್ಗೆ? ಎಷ್ಟು ಅದೃಷ್ಟವಂತೆ ಅನ್ಕೊಂಡಿದ್ದೆ, ಕೊನೆಗೆ ನನಗೆ ಸಿಗದೆ ಇರೋ ಹಾಗಾಯ್ತು. ಶಿವಪ್ಪ, ಏನು ಏನೀ ಪರೀಕ್ಷೆ? ಪುಷ್ಪ ಏನಾಯ್ತು? ಎಲ್ಲಿಗೆ ಹೋಯ್ತು? ಅವನಿ ಬರೋ ಅಷ್ಟರಲ್ಲಿ ಈ ಸ್ವರ್ಣಮಂಜರಿ ಪುಷ್ಪನ ನಾನೇ ಸಾಧಿಸಿ ತಗೊಂಡ್ ಬಂದಿತ್ತು ಅಂತ ಎಲ್ಲರ ಮುಂದೆ ಬಿಲ್ಡಪ್ ಕೊಡ್ತೀನಿ. ಆಮೇಲೆ ಅವನಿ ಬಂದು ನೋಡಿದ್ರು ಏನು ಮಾಡೋಕ್ಕಾಗಲ್ಲ, ಏನು ಮಾತಾಡೋಕ್ಕೂ ಆಗಲ್ಲ. ಆ 3 ಪೂಜಾರ್ ಹೋಗಿ ತುಂಬ ಹೊತ್ತಾಯಿತು. ಇಷ್ಟೊತ್ತಾದರೂ ಒಬ್ಬರೂ ಬಂದಿಲ್ಲ. ಅವ್ರಿಗೇನಾದರೂ ಆಗಿರುತ್ತೆ ಅಂತೀರಾ? ಎಲ್ಲ ಭಗವಂತನ ಸಂಕಲ್ಪ. ಮೊದಲು ಯಾರೋ ಒಬ್ರು ಬರೋವರೆಗೂ ಏನ್ ನಡೀತು ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ. ನನ್ ಗಂಡ ಕೊಟ್ಟಿರೋ ಉತ್ಸಾಹದಿಂದ ಕಾಡಕ್ ಬಂದೇ ಹೊರತು ಈ ವಯಸ್ಸಿನಲ್ಲಿ ನನ್ಗಿಂತದ್ ಅಗತ್ಯನಾ? ಮತ್ತೊಂದ್ಸಲ ಇಂಥ ಸಾಹಸಕ್ ತೈತಕ ಅಂತ ಹೋಗ್ಬಾರ್ದು ಅಂತ ಸರಿಯಾಗಿ ಬುದ್ಧಿ ಬಂತು. ಉಳ್ದಿರೋ ಇಬ್ರು ಬಂದಿಲ್ವಲ್ಲ ಯಾಕೆ? ಅಂದ್ರೆ ಆ ಇಬ್ರು ಕಾಡಲ್ಲಿ ಯಾವುದೋ ಹುಲಿಗೋ ಸಿಂಹಕ್ಕೋ ಆಹಾರ ಆಗಿರ್ತಾರಂತೀರಾ? ಪೃಥ್ವಿರಾಜು, ಯಾಕೆ ಹಾಗೆ ಮಾತಾಡ್ತೀಯ? ಮತ್ತೆ ಅವರು ಕಾಣಿಸ್ತಿಲ್ವಲ್ಲ ಮಾವ? ಅವರಿಬ್ರು ಎಲ್ಲಮ್ಮ? ಹಿಂದೆ ಬರ್ತಿದ್ದಾರೆ ಅತ್ತೆ. ಅಬ್ಬಾ, ಹಾಗಾದ್ರೆ ನನ್ನ ಹೆಂಡತಿ ಸೇಫ್ ಅಂತ ಆಯ್ತು. ಬಂಗಾರ, ಆ ಬಂಗಾರದ ಪುಷ್ಪನ ನೀನ್ ತರ್ಲಿಲ್ವಾ? ವರ್ಷಕ್ಕೊಂದ್ಸರಿ ಶಿವನ ಸನ್ನಿಧಿಯಲ್ಲಿ ಬಿಡೋ ಸ್ವರ್ಣಮಂಜರಿ ಪುಷ್ಪ ಇದೆ. ಎಲ್ಲರೂ ನೋಡಿ ಆನಂದ ಪಡಿ. ಸಾಧಿಸಿದ್ಲು, ನನ್ನ ಹೆಂಡತಿ ಸಾಧಿಸಿದ್ಲು. ನನ್ನ ಅಮ್ಮನ ಹೆಸರನ್ನ ಉಳಿಸಿದ್ಲು, ಈ ಊರಿನ ಹೆಸರನ್ನ ಉಳಿಸಿದ್ಲು. ನಾನು ನನ್ನ ಪ್ರಾಣನೂ ಲೆಕ್ಕಿಸ್ದೆ ತುಂಬಾ ಕಷ್ಟಪಟ್ಟು ಇದನ್ನ ತಗೊಂಡ್ ಬಂದಿದ್ದೀನಿ. ನನ್ನ ಅತ್ತೆ ಕಣ್ಣಲ್ಲಿ ಆನಂದ, ನಿಮ್ಮೆಲ್ಲರ ಮುಖದಲ್ಲೂ ಸಂತೋಷ ನೋಡ್ತಿದ್ರೆ ನಾನ್ ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಗ್ಲಿಲ್ಲ ಅಂತ ನನಗೆ ಗರ್ವ ಆಗ್ತಿದೆ.